ರಕ್ಷಿಸಲ್ಪಟ್ಟ ಭಕ್ತನು ಹೋರಾಟದಲ್ಲಿ ಆಸರೆಗಾಗಿ ಕೈ ಚಾಚಿ ಹುಲ್ಲುಕಡ್ಡಿಯನ್ನು ಹಿಡಿಯುತ್ತಾನೆ. ಕೆಲವೊಮ್ಮೆ ಅದು ಮೋಶೆಯ ಧರ್ಮಶಾಸ್ತ್ರವಾಗಿರುತ್ತದೆ. ಪ್ರಿಯರೇ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದಿನ ಅಧ್ಯಯನವು ರಕ್ಷಿಸಲ್ಪಟ್ಟ ಆತ್ಮದ ಸಂಕೋಲೆಗಳು, ಹೋರಾಟಗಳು ಎಂಬ ವಿಷಯವನ್ನು ತಿಳಿಸುತ್ತದೆ. ಆದುದರಿಂದ ಬಹು ಗಂಭೀರವಾದ ಅಧ್ಯಯನಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಂಡು ಹೋರಾಟದ ಮತ್ತು ಜೀವಿತಕ್ಕೆ ದೇವರ ವಾಕ್ಯದ ಮೂಲಕ ಆಧರಣೆಯನ್ನು, ಬಲವನ್ನು ಹೊಂದಿಕೊಂಡು ನಾವು ದಿನಾಲು ಕ್ರಿಸ್ತನೊಂದಿಗೆ ಜೀವಿಸುತ್ತಿದ್ದೇವೆ ಎಂಬುದನ್ನು ದೃಢಪಡಿಸಿಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಅದರಲ್ಲಿ ರಕ್ಷಿಸಲ್ಪಟ್ಟ ಆತ್ಮದ ಸಂಕೋಲೆಗಳು, ಹೋರಾಟಗಳು ಎಂಬುದಾಗಿದೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಉತ್ತರಾರ್ಧ ಭಾಗದಲ್ಲಿ ಪ್ರಾರಂಭವಾದ ಪರಿಶುದ್ಧತೆಯ ಪ್ರಸ್ತಾಪವು ಸ್ಥಾನ ಸಂಬಂಧ ಪರಿಶುದ್ಧತೆಯಾಗಿದ್ದು 6ನೇ ಅಧ್ಯಾಯದಲ್ಲಿ ಅದು ಮುಂದುವರಿಯಿತು. ಇದು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದಲ್ಲಿ ಆತನ ಸಂಗಡ ಒಂದಾಗುವಿಕೆಯಾಗಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು 2 ಪ್ರಸ್ತಾಪಗಳನ್ನು ಧ್ಯಾನಿಸಲಿದ್ದೇವೆ: ರಕ್ಷಿಸಲ್ಪಟ್ಟ ಆತ್ಮದ ಸಂಕೋಲೆಗಳು ಹಾಗೂ ಹೋರಾಟಗಳು. ಧರ್ಮಶಾಸ್ತ್ರವು ವಿಶ್ವಾಸಿಯ ಜೀವಿತದಲ್ಲಿ ಆತಂಕಗಳನ್ನೊಡ್ಡುತ್ತದೆ, ಇಲ್ಲವೇ ವಿಶ್ವಾಸಿಯು ನೂತನ ಸ್ವಭಾವವನ್ನಾಧರಿಸಿ ತನ್ನಲ್ಲಿ ಪರಿಶುದ್ಧತೆಯನ್ನು ಉಂಟು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಎಂದು ಹೇಳಿದಷ್ಟೇ ಏನನ್ನೂ ಸಾಧಿಸಲಾಗದು. ನೀನು ಜೀವಿಸುವ ಕ್ರಿಸ್ತನಿಗೆ ಸೇರಿದವನಾಗಿದ್ದಿ ಎಂಬುದನ್ನು ತಿಳಿದುಕೊಂಡು ಆತನಿಗೆ ನಿನ್ನನ್ನು ಒಪ್ಪಿಸಿಕೊಡಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಪ್ರಾಮುಖ್ಯತೆಯನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಎಂಬುದಾಗಿ ಡಾಕ್ಟರ್ ಗ್ರಿಫಿತ್ ಥೋಮಸ್ ಅವರು ಹೀಗಂದಿದ್ದಾರೆ. ಡಾಕ್ಟರ್ ಅಲೆಕ್ಸಾಂಡರ್ ವೈಟ್ ರವರು ಹೇಳುತ್ತಿರುವುದೇನೆಂದರೆ, ಯಾರಾದರೂ ರೋಮಾಯರಿಗೆ ಬರೆದ ಪತ್ರಿಕೆಯ ಮೇಲೆ ಬರೆದ ಹೊಸ ಪುಸ್ತಕವನ್ನು ನನ್ನ ಅಭಿಪ್ರಾಯಕ್ಕಾಗಿ ಕಳುಹಿಸಿದರೆ ನಾನು ಮೊದಲಾಗಿ 7ನೇ ಅಧ್ಯಾಯದ ವಿವರಣೆಯನ್ನು ಓದುತ್ತೇನೆ. ಆ ಪ್ರಮುಖ ಅಧ್ಯಾಯದ ಮೇಲಣ ವಿವರಣೆಗೆ ಅನುಸಾರ ಆ ಇಡೀ ಪುಸ್ತಕ ಹೇಗೆಂದು ಅಭಿಪ್ರಾಯ ಪಡುತ್ತೇನೆ. ಡಾಕ್ಟರ್ ಫೆಡ್ರಿಕ್ ಗೋಡೆಟ್ ಈ ರೀತಿಯಾಗಿ ಧೈರ್ಯವಾಗಿ ಹೇಳುತ್ತಾರೆ: ಈ ಅಧ್ಯಾಯದಲ್ಲಿ ಪೌಲನ ಸಕಾರಣವಾದ ವಿವರಣೆಯನ್ನು ಕಾಣದವರು 100ಕ್ಕೆ ಒಬ್ಬ ಮಾತ್ರ ಇರಬಹುದು. ಈ ಇಡೀ ಅಧ್ಯಾಯವಿಡೀ ಪೌಲನು ಸಕಾರಾತ್ಮಕವಾಗಿ ಮಾತನಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾನು ಯುವಕನಾಗಿದ್ದಾಗ ಒಬ್ಬ ಸಂಚಾರಿ ಸತ್ಯವೇದ ಬೋಧಕರಿಂದ ತುಂಬ ಪ್ರಯೋಜನ ಹೊಂದಿದ್ದೆ. ಅವರಿಂದ ಅನೇಕರಿಗೆ ಆಶೀರ್ವಾದ ಉಂಟಾಗಿರುತ್ತದೆ. ಅವರು ಸಭಾಪಾಲಕರಾಗಿರಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯವನ್ನು ನಾವು ಬದಿಗಿರಿಸಬೇಕೆಂದು ಅವರು ಹೇಳುತ್ತಿದ್ದರು. ಅದಕ್ಕನುಸಾರ ಜೀವಿಸಬೇಕಾಗಿಲ್ಲವೆಂದು ಹೇಳುತ್ತಿದ್ದರು. ನಾವು 8ನೇ ಅಧ್ಯಾಯಕ್ಕೆ ಮುಂದೆ ಹೋಗಬೇಕೆಂದು ಹೇಳುತ್ತಿದ್ದರು. ನಾನು ತುಂಬ ವರ್ಷಗಳ ಕಾಲ ಇದನ್ನೇ ಹೇಳುತ್ತಿದ್ದೆ. ಆದರೆ ಅನೇಕ ವರ್ಷಗಳ ಸೇವೆಯ ಅನುಭವದಿಂದ ಈಗ ಈ 7ನೇ ಅಧ್ಯಾಯವನ್ನು ಎಂದಿಗೂ ತಪ್ಪಿಸಿಕೊಳ್ಳಬಾರದೆಂದು ಹೇಳುತ್ತೇನೆ. ಪ್ರಿಯರೇ, ಅನೇಕ ಸಭಾಪಾಲಕರೂ ಕೂಡ ತನ್ನ ಸಭಿಕರಿಗೆ ಈ 7ನೇ ಅಧ್ಯಾಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕೆಂದು ಬಯಸುತ್ತಾರೆ. ಯಾಕೆಂದರೆ ಹಾಗಾದಲ್ಲಿ ಮಾತ್ರ 8ನೇ ಅಧ್ಯಾಯಕ್ಕೆ ನಾವು ಮುಂದೆ ಹೋಗಬಹುದು. 8ನೇ ಅಧ್ಯಾಯಕ್ಕೆ ದಾರಿ 7ನೇ ಅಧ್ಯಾಯದ ಮೂಲಕ ಮಾತ್ರವೇ ಆಗಿದೆ. ಪ್ರಿಯರೇ, ನಾವು ಹೆಚ್ಚಿನವರು ಆ ಮಾರ್ಗದಲ್ಲಿ ಹೋಗುತ್ತೇವೆ. ನೀವು ಕೂಡ 7ನೇ ಅಧ್ಯಾಯವನ್ನು ಬಿಟ್ಟು ಮುಂದಕ್ಕೆ ಹೋದರೆ ನೀವು ನೇರ ದಾರಿಯಲ್ಲಿರುವುದಿಲ್ಲ. ನನಗೆ ಒಂದು ಕವಿತೆ ಜ್ಞಾಪಕಕ್ಕೆ ಬರುತ್ತದೆ. ಅದೇನೆಂದರೆ, ಮೇಲೆ ಭಕ್ತರೊಂದಿಗೆ ಪ್ರೀತಿಯಲ್ಲಿರುವುದು ಎಂಥ ಮಹಿಮೆ, ಆದರೆ ಕೆಳಗೆ ನಾನು ತಿಳಿದಿರುವ ಭಕ್ತರೊಂದಿಗೆ ಜೀವಿಸುವುದು ಅದು ಬೇರೆಯೇ ಆಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಕ್ಷಿಸಲ್ಪಟ್ಟ ಭಕ್ತನ ಹೋರಾಟದಲ್ಲಿ ಅವನು ಆಸರಿಗಾಗಿ ಕೈಚಾಚಿ ಹುಲ್ಲುಕಡ್ಡಿಯನ್ನು ಹಿಡಿಯುತ್ತಾನೆ. ಕೆಲವೊಮ್ಮೆ ಅದು ಮೋಶೆಯ ಧರ್ಮಶಾಸ್ತ್ರವಾಗಿರುತ್ತದೆ. ಆದರೆ ತಾನು ಕಡ್ಡಿಯನ್ನಲ್ಲ, ಜೀವರಕ್ಷಕವನ್ನೂ ಅಲ್ಲ,
ಆದರೆ ತನ್ನನ್ನು ಇನ್ನಷ್ಟು ಕೆಳಕ್ಕೆ ಎಳೆಯುವ ಭಾರವಾದ ಕಲ್ಲು ಎಂಬುದನ್ನು ಬೇಗದಲ್ಲೇ ಅವನು ತಿಳಿದುಕೊಳ್ಳುತ್ತಾನೆ. ಆ ರೀತಿ ಅವನು ಜೀವಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ಅನೇಕ ಭಕ್ತರು ಕ್ರೈಸ್ತ ಜೀವಿತದಲ್ಲಿ ಸೋತು ಹೋಗುತ್ತಾರೆ. ಇಂತಹ ಅನೇಕರು ಸಾಧಾರಣವಾದ ಕೆಳಮಟ್ಟದ ಜೀವಿತದಲ್ಲೇ ತೃಪ್ತರಾಗಿ ದುಃಖ ತುಂಬಿದ ನಿಸ್ಸಾರ ಜೀವಿತದಲ್ಲೇ ಮುಂದುವರಿಯುತ್ತಾರೆ. ದೇವರು ಈ ಮಾರ್ಗದಲ್ಲಿ ನಾವು ಇರುವುದನ್ನು ಇಚ್ಛಿಸುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಬಲಹೀನ ಪರಿಶುದ್ಧತೆಯು ನಾವು ಹೇಗೆ ಜೀವಿಸಬಾರದೆಂಬುದನ್ನು ತಿಳಿಸುತ್ತದೆ. ಅನೇಕ ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಒಂದು ವ್ಯಂಗ್ಯ ಚಿತ್ರ ಬಂದಿತ್ತು. ವಸ್ತುಗಳನ್ನು ನಾವೇ ಸರಿಪಡಿಸಿಕೊಳ್ಳಬಹುದೆಂಬ ತತ್ವ ಪ್ರಚಲಿತದಲ್ಲಿತ್ತು. ಇಂತಹ ಒಂದು ಅಂಗಡಿಯಲ್ಲಿ ಒಬ್ಬ ಸಾಧು ಮನುಷ್ಯನು ಬಂದನು. ಅವನ ಕೈಗಳಿಗೆ ಬ್ಯಾಂಡೇಜ್ ಹಾಕಲ್ಪಟ್ಟಿತ್ತು. ಒಂದು ಕೈಯನ್ನು ತೂಗು ಹಾಕಲಾಗಿತ್ತು. ಅವನು ಅಂಗಡಿಯವನೊಂದಿಗೆ ನಮ್ಮನ್ನು ನಾವೇ ಬಿಡಿಸಿಕೊಳ್ಳುವ ಯಾವ ಉಪಕರಣವಾದರೂ ಇದೆಯೋ ಎಂದು ಕೇಳಿದನು. ಪ್ರಿಯರೇ, ವಿಶ್ವಾಸಿಗಳಾದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ನಾವೇ ಕ್ರೈಸ್ತ ಜೀವಿತವನ್ನು ನಡೆಸಲಾರೆವು, ನಾವಾಗಿ ಅದನ್ನು ಮಾಡಲಾರೆವು. ನಮ್ಮನ್ನು ನಾವು ಬಿಡಿಸಿಕೊಳ್ಳತಕ್ಕದ್ದು ಅಂದರೆ ನಮ್ಮ ಜೀವಿತಗಳನ್ನು ದೇವರಾತ್ಮನ ಕಡೆಗೆ ತಿರುಗಿಸಿ ಆತನಿಗೆ ಒಳಗಾಗಿ ನಾವಾಗಿ ಮಾಡಲಾಗದ್ದನ್ನು ಆತನು ಮಾಡುವುದಕ್ಕೆ ಬಿಟ್ಟುಕೊಡಬೇಕು. ಪ್ರಿಯರೇ, ಅನೇಕರು ಕ್ರೈಸ್ತ ಜೀವಿತ ನಡೆಸಲು ಸಹಾಯಕ್ಕಾಗಿ ಮೋಶೆಯ ಧರ್ಮಶಾಸ್ತ್ರದ ಮೊರೆ ಹೋಗುತ್ತಾರೆ. ಆದರೆ ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿಶ್ವಾಸಿಯ ಮೇಲೆ ಯಾವ ಅಧಿಕಾರವೂ ಇಲ್ಲವೆಂದು ಪೌಲನು ತೋರಿಸಿಕೊಡಲಿದ್ದಾನೆ. ನಿಜವಾಗಿ ನೋಡಿದರೆ ಧರ್ಮಶಾಸ್ತ್ರವು ಮಾನವನು ಮರಣಪಾತ್ರನೆಂದು ಹೇಳುತ್ತದೆ. ಅದು ದಂಡನೆಯ ಕಾರ್ಯವಾಗಿದೆ. ನಿನಗೆ ಮರಣಶಿಕ್ಷೆ ವಿಧಿಸಿದ ನ್ಯಾಯಾಧಿಪತಿಯ ಬಳಿ ನೀನು ಜೀವಿಸುವುದು ಹೇಗೆ ಎಂದು ಕೇಳಲಾರಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ರಕ್ಷಿಸಲ್ಪಟ್ಟ ಆತ್ಮದ ಸಂಕೋಲೆಗಳು ಎಂಬ ವಿಚಾರವನ್ನು ನೋಡಲಿಕ್ಕಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ಎಂಬುದಾಗಿ. ಪ್ರಿಯರೇ, ಪೌಲನ ಬರಹಗಳಲ್ಲಿ ಗೊತ್ತಿಲ್ಲವೇ ಎಂಬ ಶಬ್ದ ತಿರುತಿರುಗಿ ಕಂಡುಬರುತ್ತದೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನೀವು ತಿಳುವಳಿಕೆ ಇಲ್ಲದವರೋ. ಪೌಲನು ಈ ಮಾತು ಹೇಳುವಾಗ ಅಲ್ಲಿನ ಸಹೋದರರು ಖಂಡಿತವಾಗಿ ತಿಳುವಳಿಕೆ ಇಲ್ಲದವರಾಗಿದ್ದಾರೆಂದು ಹೇಳಬಹುದು. ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ಹೇಳುವುದೇನೆಂದರೆ ಎಂಬುದಾಗಿ ನೋಡುವಾಗ, ಧರ್ಮಶಾಸ್ತ್ರ ಕೈಕೊಳ್ಳುವುದಕ್ಕೆ ಪರಿಸ್ಥಿತಿಗಳು ಅನುಕೂಲವಾಗಿದ್ದ ಪರಿಸರದಲ್ಲಿ ದೇವರು ಆರಿಸಿದ ಜನಾಂಗಕ್ಕೆ ಆ ಧರ್ಮಶಾಸ್ತ್ರವು 1000 ವರ್ಷಗಳಿಗಿಂತಲೂ ದೀರ್ಘಕಾಲ ಕೊಡಲ್ಪಟ್ಟಿತು. ಆ ಧರ್ಮಶಾಸ್ತ್ರವು ಜನರಿಗೆ ಮಾತ್ರವಲ್ಲದೆ ಅವರ ದೇಶಕ್ಕೂ ಕೊಡಲ್ಪಟ್ಟದಾಗಿತ್ತು. ಆದರೂ ಇಸ್ರಾಯೇಲ್ಯರು ಧರ್ಮಶಾಸ್ತ್ರವನ್ನು ಕೈಕೊಳ್ಳಲಿಲ್ಲ. ಸ್ತೆಫನನು ವಾದ ಮಾಡುವಾಗ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 53ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಪೇತ್ರನು ಅದನ್ನು ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗ ಎಂದು ಕರೆದಿದ್ದಾನೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಇದನ್ನು ನೋಡುತ್ತೇವೆ. ಪ್ರಿಯರೇ, ಈಗ ಪೌಲನು ಒಂದು ವಿಶೇಷವಾದ ಉದಾಹರಣೆಯನ್ನು ಕೊಡುತ್ತಾನೆ. ಆದರೆ ಜನರು ಇದನ್ನು ಮದುವೆ ವಿಚ್ಛೇದನಗಳ ಸಂಬಂಧದಲ್ಲಿ ತಪ್ಪಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಪೌಲನು ಮದುವೆ ವಿಚ್ಛೇದನಗಳ ಕುರಿತಾಗಿ ಮಾತನಾಡುತ್ತಿಲ್ಲ. ಆದರೆ ಸರಿಯಾಗಿ ಸ್ಥಾಪಿತವಾದ ನಿಯಮದಂತೆ ಪತ್ನಿಯು ಜೀವದಿಂದಿರುವ ಗಂಡನಿಗೆ ಬದ್ಧಳಾಗಿದ್ದಾಳೆಂದು, ಮರಣವು ಆಕೆಯನ್ನು ಪತ್ನಿಯ ಸ್ಥಾನದಿಂದ ಬಿಡುಗಡೆಗೊಳಿಸುತ್ತದೆಂದು ಹೇಳುತ್ತಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪತಿಯು ಜೀವಂತನಾಗಿರುವವರೆಗೆ ಪತ್ನಿಯು ಅವನಿಗೆ ಬದ್ಧಳಾಗಿರುತ್ತಾಳೆ. ಆದರೆ ಪತಿಯು ಸತ್ತರೆ ಆಕೆ ಈ ಬದ್ಧತೆಯಿಂದ ಸಂಪೂರ್ಣವಾಗಿ ಬಿಡುಗಡೆಗೊಂಡಿರುತ್ತಾಳೆ. ಅಥವಾ ಅವನು ಸತ್ತ ಬಳಿಕ ಆಕೆ ಅವನಿಗೆ ವಿವಾಹಿತಳಾಗಿರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ
ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರ ಪ್ರಕಾರವಾಗಿ ವಿವಾಹ ವಿಚ್ಛೇದನವಾಗಲಿ ಮರುವಿವಾಹವಾಗಲಿ ಸಮ್ಮತವಾದದ್ದಲ್ಲವೆಂದು ಅನೇಕರು ವಾದಿಸುತ್ತಾರೆ. ಆದರೆ ನಾವು ಇಲ್ಲಿನ ಹಿನ್ನೆಲೆಯನ್ನು ಗಮನಿಸಬೇಕಾಗಿದೆ. ವಿವಾಹಿತ ಪತಿಯಾಗಲಿ ಸತಿಯಾಗಲಿ ಅಪನಂಬಿಗಸ್ತನಾದರೆ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಏನಾಗುತ್ತದೆ? ಒಬ್ಬಾಕೆ ಸ್ತ್ರೀಯು ಸ್ತ್ರೀಲಂಪಟನನ್ನು ವಿವಾಹವಾದರೆ ಏನಾಗುತ್ತದೆ? ಅವನು ಆಕೆಗೆ ಅಪನಂಬಿಗಸ್ತನಾದರೆ ಏನಾಗುತ್ತದೆ? ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದೆ. ಅವನು ಸತ್ತು ಕಲ್ಲಿನ ರಾಶಿಯ ಗುಂಡಿಯಲ್ಲಿರುವಾಗ ಆಕೆ ಬೇರೊಬ್ಬನನ್ನು ವಿವಾಹವಾಗಲು ಸ್ವತಂತ್ರಳಾಗಿದ್ದಾಳೆ. ಆದರೆ ಈ ದಿನಗಳಲ್ಲಿ ನಾವು ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಲು ಸಾಧ್ಯವಿಲ್ಲ. ಅಪನಂಬಿಗಸ್ತರನ್ನು ನಾವು ಕಲ್ಲೆಸೆದು ಕೊಲ್ಲುವುದಕ್ಕೂ ಆಗುವುದಿಲ್ಲ. ಮತ್ತು ಪೌಲನು ಇಲ್ಲಿ ವಿವಾಹ ವಿಚ್ಛೇದನಗಳ ಕುರಿತಾಗಿ ನಿಯಮಗಳನ್ನು ಹೇಳುತ್ತಿಲ್ಲ. ಅದರ ಕುರಿತಾಗಿ ಬೇರೆ ಸ್ಥಳದಲ್ಲಿ ಮಾತನಾಡುತ್ತಾನೆ. ಇಲ್ಲಿ ಪೌಲನು ತಿಳಿಯಪಡಿಸುವ ಸಂಗತಿ ಏನೆಂದರೆ, ಒಬ್ಬಾಕೆಯ ಗಂಡನು ಸತ್ತು ಹೋದರೆ ಆಕೆ ಇನ್ನೂ ಪತ್ನಿಯಾಗಿರದೆ ಏಕಾಂಗಿಯಾದವಳು. ಸಾಮಾನ್ಯ ನಾಗರಿಕರಲ್ಲಿನ ಸಾರ್ವತ್ರಿಕ ನಿಯಮ ಇದಾಗಿದೆ ಎಂದು ನಾನು ತಿಳಿಯುತ್ತೇನೆ. ಪತಿ ಸತ್ತಾಗ ಪತ್ನಿಯನ್ನು ಕೊಂದು ಬಿಡುವ ಅನಾಗರಿಕ ಪಂಗಡಗಳಿರಬಹುದು, ಆದರೆ ನಾಗರಿಕರಾದ ಜನರು ಆ ರೀತಿ ಮಾಡಲಾರರು. ಪ್ರಿಯರೇ, ಗಂಡ ಹೆಂಡತಿಯರ ನಡವನ ನಿಯಮವನ್ನು ಪೌಲನು ಇನ್ನೂ ವಿಸ್ತರಿಸಿ ಹೇಳುತ್ತಾನೆ. ಒಬ್ಬಾಕೆಯ ಗಂಡನು ಜೀವದಿಂದಿದ್ದಾಗ ಹಾಗೂ ಅವನು ಸತ್ತಾಗ ಆಕೆಯ ಸ್ಥಿತಿಯಲ್ಲಾಗುವ ಬದಲಾವಣೆಯ ಕುರಿತು ಸೂಕ್ಷ್ಮವಾಗಿ ವಿವರಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೇರೆ ರೀತಿಯಾಗಿ ಹೇಳುವುದಾದರೆ, ಅದೇ ರೀತಿಯಾಗಿ ಸಹೋದರರೇ, ನೀವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾದಿರಿ. ಕ್ರಿಸ್ತನ ದೇಹದ ನಿಮಿತ್ತವಾಗಿ ಧರ್ಮಶಾಸ್ತ್ರವು ನಿಮ್ಮ ಪಾಲಿಗೆ ಸತ್ತಿತು. ಈಗ ನೀವು ಇನ್ನೊಬ್ಬನಿಗೆ, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನಿಗೆ ವಿವಾಹವಾಗಿ ದೇವರಿಗಾಗಿ ಫಲ ಕೊಡುವರಾಗಬಹುದು. ಪ್ರಿಯರೇ, ಇಲ್ಲಿ ಪತ್ನಿ ಎಂದರೆ ಕ್ರಿಸ್ತನಲ್ಲಿ ವಿಶ್ವಾಸಿಯಾದವನು. 2ನೇ ಗಂಡನೆಂದರೆ ಕ್ರಿಸ್ತನು. ನಾವು ಆತನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಆದರೆ ಮೊದಲನೇ ಗಂಡನು ಯಾರು? ಈ ಕುರಿತು ಕೆಲವರ ಅಭಿಪ್ರಾಯವನ್ನು ಕೇಳೋಣ. ಡಾಕ್ಟರ್ ವಿಲಿಯಂ ಸಾಂಡೆ ಅವರ ಪ್ರಕಾರ ಇದು ರಕ್ಷಣೆಯ ಮೊದಲಿನ ಹಳೆಯ ಸ್ಥಿತಿಯಾಗಿದೆ. ಮೊದಲಿನ ಗಂಡ ಅಂದರೆ ಕ್ರೈಸ್ತನಾಗುವ ಮೊದಲಿನ ಸ್ಥಿತಿ ಎಂಬುದಾಗಿ. ಡಾಕ್ಟರ್ ಸ್ಟಿಪ್ಲರ್ ಹೇಳುವಂತೆ ಕ್ರೂಜಿಸಲ್ಪಟ್ಟ ಕ್ರಿಸ್ತನು ಮೊದಲಿನ ಗಂಡನು. ಡಾಕ್ಟರ್ ವಿಲಿಯಂ ಆರ್ ನಿವೆಲ್ಲೆಯವರ ಪ್ರಕಾರ ಮೊದಲ ಗಂಡನೆಂದರೆ ಆದಾಮನು ಮತ್ತು ಅವನೊಂದಿಗಿನ ನಮ್ಮ ಸ್ಥಾನ ಎಂಬುದಾಗಿ. ಪ್ರಿಯರೇ, ಕೊನೆಯದನ್ನು ನಾನು ಸರಿಯಾದದ್ದೆಂದು ಒಪ್ಪುತ್ತೇನೆ. ಯಾಕಂದರೆ 5ನೇ ಅಧ್ಯಾಯದಿಂದ ಆರಂಭವಾಗಿ ಈ ಎಲ್ಲ ಭಾಗದಲ್ಲೂ 2 ಮುಖ್ಯಸ್ಥರನ್ನು ಕಾಣುತ್ತೇವೆ, ಆದಾಮನು ಹಾಗೂ ಕ್ರಿಸ್ತನು. ಮೊದಲ ಆದಾಮನು, ಕೊನೆ ಆದಾಮನು, ಮೊದಲ ಮಾನವನು ಹಾಗೂ 2ನೇ ಮಾನವನು. ಈ ವಿಚಾರಗಳನ್ನು ನೋಡುವಾಗ ಹಳೇ ಆದಾಮನ ಸ್ವಭಾವದಿಂದಾಗಿ ನಾವು ಆದಾಮನೊಂದಿಗೆ ಒಂದಾದವರಾಗಿದ್ದೇವೆ. ಹಳೇ ಆದಾಮನ ಸ್ವಭಾವವನ್ನು ನಿಯಂತ್ರಿಸುವುದಕ್ಕಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಆದರೆ ಮಾಂಸಭಾವದ ಬಲಹೀನತೆಯಿಂದಾಗಿ ಅದು ಕಾರ್ಯ ಸಾಧಿಸಲಿಲ್ಲ. ಇಸ್ರಾಯೇಲ್ಯರಿಗೆ ಈ ಧರ್ಮಶಾಸ್ತ್ರವು ನಿಜವಾಗಿಯೂ ಕುತ್ತಿಗೆಗೆ ಕಟ್ಟಿದ ಉರುಳು ಕಲ್ಲಾಯಿತು. ಅದು ಅವರನ್ನು ಮೇಲಕ್ಕೆ ಎತ್ತದೆ 1500 ವರ್ಷಗಳವರೆಗೆ ಅವರನ್ನು ದಾಸತ್ವದಲ್ಲಿರಿಸಿತು. ಅದರ ಪ್ರಕಾರ ನಡೆಯಬೇಕಾಗಿತ್ತು. ಆದರೆ ಮನುಷ್ಯನಿಗೆ ಆ ರೀತಿ ನಡೆಯಲಾಗಲಿಲ್ಲ. ಅದು ಒಂದು ರೀತಿ ತೀರ್ಪನ್ನು ಕೊಡುವಂಥದ್ದಾಗಿತ್ತು. ಒಬ್ಬ ಅನ್ಯನು ವಿಶ್ವಾಸಿಯಾದರೆ ಅವನಿಗೂ ಅದರಿಂದ ಯಾವ ನಿರೀಕ್ಷೆಯೂ ಕೊಡಲ್ಪಡಲಿಲ್ಲ. ಪೌಲನು ಹೇಳುವುದೇನೆಂದರೆ, ಕ್ರಿಸ್ತನು ತನ್ನ ಶರೀರದಲ್ಲಿ ಸತ್ತನು. ಆತನ ಮರಣದಲ್ಲಿ ನಾವು ಕ್ರಿಸ್ತನೊಂದಿಗೆ ಒಂದಾದೆವು. ಈಗ ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತೆವು. ಧರ್ಮಶಾಸ್ತ್ರವು ನಮ್ಮ ಪಾಲಿಗೆ ಸತ್ತದಾಯಿತು. ಈ ಮೊದಲನೇ ಗಂಡನಾದ ಆದಾಮನೊಂದಿಗೆ ನಮಗೆ ಈಗ ಸಂಬಂಧವಿಲ್ಲ. ಈಗ ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಸಂಬಂಧ ಹೊಂದಿದವರಾಗಿದ್ದೇವೆ. ನಾವು ಆತನೊಂದಿಗೆ ಸತ್ತೆವು. ಈಗ ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಈ ಜೀವಿಸುವ ಕ್ರಿಸ್ತನು ನಮಗೆ 2ನೇ ಗಂಡನಾಗಿದ್ದಾನೆ. ನೀವು ಫಲ ಕೊಡುವ ಹಾಗೆ ಮಾಡುವಾತನು. ನಾವು ಇನ್ನೊಂದು ಶರೀರ ಭಾವದಿಂದ ಕ್ರಿಸ್ತನನ್ನು ತಿಳಿದವರಲ್ಲ. ಈಗ ನಾವು ಪುನರುತ್ಥಾನನಾದ ಕ್ರಿಸ್ತನೊಂದಿಗೆ ಜೋಡಿಸಲ್ಪಟ್ಟಿದ್ದೇವೆ.
ಕ್ರಿಸ್ತನಲ್ಲಿರುವ ಹೊಸ ಮನುಷ್ಯನಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿಲ್ಲ. ಹಳೆಯ ಸಂಗತಿಗಳೆಲ್ಲ ಹೋದವು, ಎಲ್ಲವೂ ನೂತನವಾಯಿತು. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ, ವಿಶ್ವಾಸಿಯು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿರದೆ ಕೃಪೆಗೆ ಅಧೀನನಾಗಿದ್ದಾನೆ. ಇದುವೇ ದೇವರ ವಾಕ್ಯವು ತಿಳಿಸುವ ಬದಲಾದ ಸತ್ಯವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯ ವಿಶ್ವಾಸಿಯೇ, ಇದನ್ನು ನಂಬು, ಅದು ಸತ್ಯವೇ, ಯಾಕೆಂದರೆ ಅದನ್ನು ಹೇಳಿದ್ದು ದೇವರೇ. ಕರ್ತನಲ್ಲಿ ಪ್ರಿಯರೇ, ಒಂದು ಹಾಸ್ಯಾಸ್ಪದವಾದ ಉದಾಹರಣೆಯೊಂದಿಗೆ ಇದನ್ನು ವಿವರಿಸುತ್ತೇನೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಇದನ್ನು ಕೇಳಿದ್ದು. ಒಂದು ತೋಟಗಳ ಮಾಲೀಕನು ಬಹು ಸುಂದರನಾಗಿದ್ದವನು. ಒಬ್ಬಾಕೆ ಸೌಂದರ್ಯವತಿಯನ್ನು ವಿವಾಹವಾದನು. ಅವರು ಬಹುಕಾಲ ಸಂತೋಷದಿಂದ ಜೀವಿಸುತ್ತಿದ್ದರು. ಸ್ವಲ್ಪ ಕಾಲದಲ್ಲಿ ಗಂಡನು ಅಸ್ವಸ್ಥನಾಗಿ ಪಕ್ಕನೆ ತೀರಿಕೊಂಡನು. ಆಕೆ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರಿಂದ ಅವಳಿಗೆ ಇದು ಸಹಿಸಲಾರದ ಆಘಾತವಾಗಿತ್ತು. ಆಕೆ ಒಂದು ವಿಚಿತ್ರವಾದ ಸಂಗತಿಯನ್ನು ಮಾಡಿದಳು. ಅವನ ಮೃತದೇಹವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿಸಿ ಅಲಂಕರಿಸಿ ಒಂದು ಕನ್ನಡಿಯ ಪೆಟ್ಟಿಗೆಯೊಳಗೆ ಗಾಳಿಯಾಡದಂತೆ ಅವನ ಶವವನ್ನು ಕುರ್ಚಿಯ ಮೇಲೆ ಕುಳಿತ ಸ್ಥಿತಿಯಲ್ಲಿ ಇರಿಸಿ ಆ ಮನೆಯ ಎದುರಿನ ಕೋಣೆಯಲ್ಲಿರಿಸಿದಳು. ಮನೆಯ ಬಾಗಿಲನ್ನು ತೆರೆದ ಕೂಡಲೇ ಅವನು ಕಾಣುತ್ತಿದ್ದನು. ಆದರೆ ಆಕೆಯ ಸ್ನೇಹಿತರಿಗೆ ಇದು ಸರಿ ಕಾಣದ್ದರಿಂದ ಅವರು ಆಕೆಯನ್ನು ಪ್ರವಾಸ ಹೋಗಲು ಒತ್ತಾಯಿಸಿದರು. ಆಕೆ ಉತ್ತರದ ಭಾಗಕ್ಕೆ ಪ್ರಯಾಣಿಸಿ ಸುಮಾರು 2 ವರ್ಷಗಳವರೆಗೆ ಸುತ್ತಾಡಿದಳು. ಈ ಸಮಯದಲ್ಲಿ ಆಕೆ ಇನ್ನೊಬ್ಬನನ್ನು ಭೇಟಿಯಾಗಿ ಅವನನ್ನು ಪ್ರೀತಿಸಿ ಮದುವೆಯಾದಳು. ಅವರು ಮಧುಚಂದ್ರಕ್ಕಾಗಿ ಅವರ ಮೊದಲಿನ ತೋಟದ ಮನೆಗೆ ಬಂದರು. ನವ ವಿವಾಹಿತನಂತೆ ಆಕೆಯ ಈ ಹೊಸ ಗಂಡನು ಆಕೆಯನ್ನೆತ್ತಿಕೊಂಡು ಮನೆಯೊಳಕ್ಕೆ ಪ್ರವೇಶಿಸಿ ಅವಳನ್ನು ನಿಲ್ಲಿಸಿದನು. ಕಣ್ಣೆತ್ತಿ ನೋಡುವಾಗ ಅಲ್ಲಿದ್ದ ಮೊದಲನೆಯ ಗಂಡನ ಎದುರಿಗೆ ನಿಂತಿದ್ದನು. ಅವನು ಆಕೆಯೊಡನೆ ಇದು ಯಾರು ಎಂದು ಕೇಳಿದನು. ಈ 2 ವರ್ಷದಲ್ಲಿ ಅವಳು ಮೊದಲ ಗಂಡನನ್ನು ಮರೆತೇ ಬಿಟ್ಟಿದ್ದಳು. ಆಗ ಅವಳು ಅವನು ಮೊದಲಿನ ಗಂಡನೆಂದು ಹೇಳಿದಳು. ಅವರಿಬ್ಬರೂ ಸೇರಿ ಆ ಶವವನ್ನು ಹೂಣಿಡಲು ನಿರ್ಧರಿಸಿದರು. ಅದು ಸರಿಯಾದ ಸಂಗತಿಯಾಗಿತ್ತು. ಈಗ ಆಕೆ ಹೊಸಬನೊಂದಿಗೆ ವಿವಾಹವಾಗಿದ್ದಾಳೆ. ಆ ಹಳೆಯ ಗಂಡನು ಸತ್ತಿದ್ದಾನೆ. ಪ್ರಿಯರೇ, ಇದು ಕುಚೋದ್ಯದ ಘಟನೆಯಾಗಿದ್ದು ನಿಜವಾಗಿ ನಡೆದದ್ದೋ ಎಂದು ಸಂಶಯ ಹುಟ್ಟಿಸುವಂಥದ್ದಾಗಿದೆ. ಅದು ಏನೇ ಆಗಿರಲಿ, ಆದರೆ ಇಂದು ಅನೇಕ ವಿಶ್ವಾಸಿಗಳು ಧರ್ಮಶಾಸ್ತ್ರವನ್ನು ಹೂಣಿಡದೆ ಅದನ್ನು ಕನ್ನಡಿಯ ಪೆಟ್ಟಿಗೆಯೊಳಗಿಟ್ಟು ಅದಕ್ಕನುಸಾರವಾಗಿ ಜೀವಿಸಲು ಪ್ರಯತ್ನಿಸುತ್ತಾರೆ. ಇದು ಎಂಥ ಅರ್ಥಹೀನ ಸಂಗತಿಯಾಗಿದೆಯಲ್ಲವೇ? ಈಗ ವಿಶ್ವಾಸಿಯು ಜೀವಿಸುವ ಕ್ರಿಸ್ತನೊಂದಿಗೆ ಜೋಡಿಸಲ್ಪಟ್ಟಿದ್ದಾನೆ. ಕ್ರಿಸ್ತನನ್ನು ಸಂತೋಷಪಡಿಸುವುದೇ ಅವನ ಜೀವಿತವಾಗಿದೆ. ಇದು ಎಷ್ಟೊಂದು ಪ್ರಾಮುಖ್ಯವಾದ ಸಂಗತಿಯಾಗಿದೆಯಲ್ಲವೇ? ರೋಮಾಪುರದವರೆಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯನೇ, ಇದನ್ನು ಇದ್ದಕ್ಕಿದ್ದಂತೆ ತಿಳಿದುಕೋ. ನಿನ್ನ ಸ್ವಂತ ಸಾಮರ್ಥ್ಯದಿಂದ ಧರ್ಮಶಾಸ್ತ್ರವನ್ನು ಕೈಕೊಳ್ಳಲು ನಿನಗೆ ಸಾಧ್ಯವಿದೆಯೋ? ಮಾಂಸದ ಶರೀರವನ್ನು ಹತೋಟಿಯಲ್ಲಿಡಲು ಹಾಕಿದ ಒಂದು ಕವಚದಂತೆ ಧರ್ಮಶಾಸ್ತ್ರವಿದೆ. ಆದರೆ ಮಾಂಸ ಸ್ವಭಾವವು ತಿರುಗಿ ನಿಂತು ಧರ್ಮಶಾಸ್ತ್ರದ ಕಟ್ಟುಪಾಡುಗಳನ್ನು ವಿರೋಧಿಸಿತು. ಧರ್ಮಶಾಸ್ತ್ರದಂತೆ ನಡೆದುಕೊಳ್ಳಲು ಶರೀರಭಾವಕ್ಕೆ ಮನಸ್ಸಾಗಲಿ ಶಕ್ತಿಯಾಗಲಿ ಇರಲಿಲ್ಲ. ಧರ್ಮಶಾಸ್ತ್ರದ ಕಟ್ಟುಪಾಡುಗಳನ್ನು ಶರೀರಭಾವವು ಮೀರಿದ್ದರಿಂದ ಧರ್ಮಶಾಸ್ತ್ರ ಮೀರಿದಕ್ಕೆ ಹೇಳಲ್ಪಟ್ಟ ದಂಡನೆಗೆ ಗುರಿಯಾಯಿತು. ಅದು ತಪ್ಪಿಸಿಕೊಳ್ಳಲಾರದ ಮರಣವೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರೆಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವರಾಗಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರೆ ಈಗ ನಾವು ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ ಎಂಬುದಾಗಿ ನೋಡುವಾಗ ಧರ್ಮಶಾಸ್ತ್ರದ ಪ್ರಭಾವ ನಮ್ಮ ಮೇಲೆ ಇರುವುದಿಲ್ಲ. ಈ ಭಾಗದಲ್ಲಿನ ವಿರೋಧ ವಿಚಾರಗಳನ್ನು ಗಮನಿಸಿರಿ. ವಚನ 4ರಲ್ಲಿ ಮನುಷ್ಯರು ಸತ್ತವರಾಗಿ ಫಲ ಕೊಡುವವರಾದರು. ಈಗ 6ನೇ ವಚನದಲ್ಲಿ ಅವರು ವಿಮುಕ್ತರಾಗಿದ್ದರೂ ಸೇವೆ ಮಾಡುವವರಾಗಿದ್ದಾರೆ. ನಾನು ಇದನ್ನು ಮಾಡಬೇಕಾಗಿತ್ತು ಎಂಬ ಕಾರಣಕ್ಕಾಗಿ ನಾವು ಆತನಿಗೆ ಸೇವೆ ಮಾಡಬೇಕಾಗಿರದೆ
ನಾನು ಕ್ರಿಸ್ತನನ್ನು ಮೆಚ್ಚಿಸಬೇಕಾಗಿದ್ದರಿಂದ ಇದನ್ನು ಮಾಡುವುದಕ್ಕೆ ಇಷ್ಟಪಡುತ್ತೇನೆ ಎಂಬುದಾಗಿರುತ್ತದೆ. ಪ್ರಿಯರೇ, ವಿಶ್ವಾಸಿಯು ಬಿಡುಗಡೆ ಹೊಂದಿದವನಾಗಿದ್ದಾನೆ. ಆದರೆ ಈಗ ಅವನು ಹಿಂದೆ ಧರ್ಮಶಾಸ್ತ್ರಾಧೀನನಾಗಿರುವಾಗ ಮಾಡಬಹುದಾಗಿದ್ದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ತನ್ನನ್ನು ರಕ್ಷಕನಿಗೆ ಒಪ್ಪಿಸಿಕೊಡುವನಾಗಿದ್ದಾನೆ. ನಾನು ಕಲಿಯುತ್ತಿದ್ದಾಗ ಒಂದು ಕವಿತೆಯು ನನ್ನ ನೆನಪಿಗೆ ಯಾವಾಗಲೂ ಬರುತ್ತಿತ್ತು. ಆ ಕವಿತೆಯನ್ನು ನನ್ನ ಸತ್ಯವೇದದೊಳಗೆ ಯಾವಾಗಲೂ ಇಟ್ಟುಕೊಂಡಿದ್ದೆನು. ಅದು ಹೀಗೆ ಹೇಳುತ್ತದೆ: ನನ್ನಾತ್ಮವನ್ನು ರಕ್ಷಿಸಲು ನಾನು ದುಡಿಯುತ್ತಿಲ್ಲ, ಆ ಕಾರ್ಯ ನನ್ನೊಡೆಯನೇ ಮಾಡಿದ್ದಾನೆ. ಆದರೆ ಒಬ್ಬ ಗುಲಾಮನಂತೆ ದುಡಿಯುತ್ತೇನೆ, ದೇವಕುಮಾರನ ಮೇಲಣ ಪ್ರೀತಿಯಿಂದ ಎಂಬುದಾಗಿ. ಪ್ರಿಯರೇ, ನಾವು ಕ್ರಿಸ್ತನನ್ನು ಪ್ರೀತಿಸುವುದರಿಂದ ಆತನ ಸೇವೆ ಮಾಡುತ್ತೇವೆ. ಕರ್ತನಾದ ಯೇಸು ಸೀಮೋನ್ ಪೇತ್ರನಿಗೆ ಈ ನೇರವಾದ ಪ್ರಶ್ನೆಯನ್ನು ಕೇಳುತ್ತಾನೆ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂಬುದಾಗಿ. ಪ್ರಿಯರೇ, ನನಗೂ ನಿನಗೂ ಇದೇ ಪ್ರಶ್ನೆ ಎದುರಾಗುತ್ತದೆ. ನಾಶನ ಪಾತ್ರವಾದ ಲೋಕಕ್ಕೆ ದೇವರು ಕೇಳುವ ಪ್ರಶ್ನೆ, ನಿನಗಾಗಿ ಪ್ರಾಣ ಕೊಟ್ಟ ನನ್ನ ಮಗನನ್ನು ನೀನೇನು ಮಾಡುತ್ತೀ ಎಂಬುದಾಗಿ. ಆದರೆ ವಿಶ್ವಾಸಿಗೆ ದೇವರು ಕೇಳುವ ಪ್ರಶ್ನೆ, ನೀನು ನನ್ನನ್ನು ಪ್ರೀತಿಸುತ್ತೀಯೋ ಎಂಬುದಾಗಿ. ಕ್ರೈಸ್ತ ಜೀವಿತವೆಂದರೆ ಕ್ರಿಸ್ತನು ತನ್ನ ಜೀವಿತವನ್ನು ನಮ್ಮಲ್ಲಿ ಜೀವಿಸುವುದೇ ಆಗಿದೆ. ನಾವು ನಮ್ಮ ಸಾಮರ್ಥ್ಯದಿಂದ ಅದನ್ನು ಮಾಡಲು ಆಗುವುದಿಲ್ಲ, ಇಲ್ಲವೇ ಧರ್ಮಶಾಸ್ತ್ರದ ಸಹಾಯದಿಂದಲೂ ಮಾಡಲಾರೆವು. ಧರ್ಮಶಾಸ್ತ್ರದಲ್ಲಿ ಏನೂ ತಪ್ಪಿಲ್ಲ, ಸಮಸ್ಯೆ ನಮ್ಮಲ್ಲಿ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಂದು ದೇವರು ತನ್ನ ವಾಕ್ಯದ ಧ್ಯಾನದಲ್ಲಿ ನಮಗೊಂದು ಪ್ರಶ್ನೆ ಕೇಳಿದ್ದಾನೆ. ನಾವು ಆತನ ಮಗನು, ನಮ್ಮ ರಕ್ಷಕನೂ ಆದ ಯೇಸುವನ್ನು ಪ್ರೀತಿಸುತ್ತಿದ್ದೇವೆಯೋ? ನಮ್ಮ ಉತ್ತರವೇನಾಗಿದೆ ಪ್ರಿಯರೇ? ಆತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಹಾಗಾದರೆ ಪ್ರಿಯರೇ, ದಿನಾಲೂ ರಕ್ಷಕನನ್ನು ಪ್ರೀತಿಸುತ್ತಾ ಆತನ ವಾಕ್ಯಗಳಲ್ಲಿ ಸಂತೋಷಪಡುತ್ತಾ ದೇವರ ಭಯಭಕ್ತಿಯ ಜೀವಿತವನ್ನು ನಡೆಸಲು ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ಅನುಗ್ರಹಿಸಿ ತನ್ನ ಕೃಪಾತಿಶಯದಲ್ಲಿ ನಡೆಸಲಿ. ಆತನ ನಾಮಕ್ಕೆ ನಮ್ಮಿಂದ ಮಹಿಮೆಯಾಗಲಿ. ದೇವರು ನಮ್ಮನ್ನು ತನ್ನ ಕೃಪೆಯಲ್ಲಿ ನಡೆಸಲಿ. ಪ್ರಿಯರೇ, ಮೊದಲನೇ ಆದಾಮನು ಹಾಗೂ ಕಡೆ ಆದಾಮನು ಅಂದರೆ ಆದಾಮನು ಮತ್ತು ಕ್ರಿಸ್ತನು ಇಬ್ಬರ ವಿಷಯದಲ್ಲಿ ವಿಶ್ವಾಸದ ನಮ್ಮ ಜೀವಿತಕ್ಕೆ ದೇವರು ಕೊಟ್ಟ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ವಿಶ್ವಾಸಿಗಳಾದ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತಾ ಜೀವಿಸುವುದಾದರೆ ಅದೇ ನಿಜವಾದ ಕ್ರಿಸ್ತ ನಂಬಿಕೆಯ ಜೀವಿತವಾಗಿರುತ್ತದೆ. ಈ ರೀತಿಯಾಗಿ ನಾವು ಜೀವಿಸುತ್ತಾ ದೇವರನ್ನು ಘನಪಡಿಸೋಣವೇ? ಬನ್ನಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಿರುವಂಥ ವಿಶೇಷವಾದಂಥ ರಕ್ಷಣೆಗಾಗಿ ಸ್ತೋತ್ರ. ಹೌದು ಕರ್ತನೆ, ಮೊದಲೇ ಆದಾಮನು ಪಾಪ ಮಾಡಿದ್ದನು, ಆದರೆ ಕಡೆ ಆದಾಮನ ಮೂಲಕ ಯೇಸು ಕ್ರಿಸ್ತನ ಮೂಲಕ ನಮಗೆ ನೀನು ಕೊಟ್ಟಂಥ ವಿಶೇಷವಾದಂಥ ರಕ್ಷಣೆಗಾಗಿ ಸ್ತೋತ್ರ. ಈ ಅನುಭವವನ್ನು ಹೊಂದುವಂತೆ ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿಯೂ ನೀನು ಸಂದರ್ಶಿಸಿ ಅವರ ಜೀವಿತಗಳಲ್ಲಿ ನಿನ್ನ ಪರಿಶುದ್ಧಾತ್ಮನ ಕಾರ್ಯ ಮಾಡಬೇಕೆಂಬುದಾಗಿಯೂ ಪ್ರಾರ್ಥಿಸ್ತಾ ಇದ್ದೇವೆ. ಅವರೊಬ್ಬೊಬ್ಬರ ಸಮಸ್ಯೆಗಳು ಏನೇ ಇದ್ದರೂ, ಅನಾರೋಗ್ಯತೆ ಅಥವಾ ಕುಟುಂಬದಲ್ಲಿ ಬೇರೆ ಏನಾದರೂ ಸಮಸ್ಯೆಗಳಿರುವುದಾದರೆ ಯೇಸುವೆ ನೀನೇ ಕರುಣೆ ತೋರಿಸಿ ಅವರಿಗೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ವೀಕ್ಷಕರೇ, ನಮ್ಮ ಆಸರೆ ಭದ್ರತೆ ಯೇಸು ಕ್ರಿಸ್ತನೇ ಎಂದು ತಿಳಿದ ನಾವು ಇತರರು ಕೂಡ ಈ ನಿರೀಕ್ಷೆಗೆ ಬರಲು ಪ್ರಯತ್ನಿಸಬೇಕಲ್ವಾ? ಈ ಕಾರ್ಯಕ್ರಮದಲ್ಲಿ ಮುನ್ನಡೆಯಲು ಹಿಂದೆ ನಮಗೊಂದು ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣವೇ? ವಂದನೆಗಳು.